ಹೆಲೋ ಹಾಯ್ ನಮಸ್ಕಾರ ಮಕ್ಕಳೇ. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ನ ಶಿಕ್ಷಕ ಆದರ್ಶ್. ಕಲೆಕ್ಟಿವ್ ಬಿಹೇವಿಯರ್ ಅಂಡ್ ಪ್ರೊಟೆಸ್ಟ್, ಸಾಮೂಹಿಕ ವರ್ತನೆ ಮತ್ತು ಪ್ರತಿಭಟನೆಗಳು, ಇದನ್ನ ಒನ್ ಶಾಟ್ ನಲ್ಲಿ ಮುಗಿಸೋಣ. ಇಲ್ಲ, ಸವರಿ ಫಾರ್ಮ್ಯಾಟ್ ಅಲ್ಲಿ ಮುಗಿಸೋಣ ಬನ್ನಿ. ಹೌ ಆರ್ ವಿ ಕವರಿಂಗ್, ಹೇಗೆ ಕವರ್ ಮಾಡ್ತಾ ಇದ್ದೇವೆ? ಸಿಂಪಲ್ ಆಗಿ ಹೇಳೋದಾದ್ರೆ 3 ಟೆಕ್ನಿಕ್ಸ್ಗಳಿವೆ. ಒಂದು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳನ್ನ ಕವರ್ ಮಾಡ್ತೇವೆ. ಹೇಗೆ ಸರ್, ಯಾವ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತೀರಾ? ನಾವು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನ ನೋಡಿರಬಹುದು, ಮಾಡೆಲ್ ಪೇಪರ್ಸ್ಗಳನ್ನ ನೋಡಿರಬಹುದು. ಇವುಗಳ ಪ್ರಕಾರ ಎಕ್ಸಾಮ್ನಲ್ಲಿ ಬರಬಹುದಾದಂತಹ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್, ಪ್ರಮುಖ ಪರಿಕಲ್ಪನೆಗಳನ್ನ, ಪುನರಾವರ್ತಿತ PYQsಗಳನ್ನ, ಯಾವುದು ರಿಪೀಟೆಡ್ ಆಗಿ ಎಕ್ಸಾಮ್ ಅಲ್ಲಿ ಬರ್ತಾ ಇದೆಯೋ ಅದನ್ನ ಕವರ್ ಮಾಡ್ತಾ ಇದ್ದೇವೆ. ಹಾಗೆಯೇ ನಾನು ಹೇಗೆ ಆನ್ಸರ್ ಮಾಡಬೇಕು, ಹೇಗೆ ನೆನಪಲ್ಲಿಟ್ಕೊಳ್ಬೇಕು, ಆ ಟೆಕ್ನಿಕ್ಸ್ಗಳನ್ನು ಸಹ ಕೊಡ್ತಾ ಇದ್ದೇನೆ. ಎಕ್ಸಾಮ್ನ ಪಾಯಿಂಟ್ ಆಫ್ ವ್ಯೂದಿಂದ ಏನನ್ನೂ ಸಹ ಮಿಸ್ ಮಾಡಲ್ಲ, ಮಾರ್ಕ್ಸ್ನ ಪಾಯಿಂಟ್ ಆಫ್ ವ್ಯೂದಿಂದ ಸಹ ಏನೂ ಮಿಸ್ ಆಗಲ್ಲ. ಇದರ ಗ್ಯಾರಂಟಿಯನ್ನ ನಾನು ಕೊಡ್ತೇನೆ. ನೆಕ್ಸ್ಟ್ 2 ಮಾರ್ಕ್ಸ್ ಬರ್ತಾ ಇದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ. ಸಣ್ಣ ಚಾಪ್ಟರ್ 2 ಮಾರ್ಕ್ಸ್ ಇಂಪಾರ್ಟೆಂಟು, ಮಿಸ್ ಮಾಡೋದು ಬೇಡ. 1 or 2 ಮಾರ್ಕ್ಸು ಈಸಿ ಪೀಸಿ ಚಾಪ್ಟರ್. ಏನೇನಿದೆ? ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೇನು, ಚಳುವಳಿ ಅಂದ್ರೇನು, ಮಾಪ್ಸು ರೈಟ್ಸ್, ಜನಮುಂದೆ ಮತ್ತು ದೊಂಬಿ ಅಂದ್ರೇನು, ಯಾವ್ಯಾವ ಪರಿಸರ ಚಳವಳಿಗಳಾದವು, ಲೀಡರ್ಸ್ ಯಾರಿದ್ರು, ಹಾಗೆ ವುಮೆನ್ಸ್ ಮೂವ್ಮೆಂಟ್, ಇವುಗಳನ್ನು ಸಹ ತಿಳ್ಕೊಳ್ಳೋಣ. ಕಲೆಕ್ಟಿವ್ ಬಿಹೇವಿಯರ್, ಎಲ್ಲ ಕಲೆಕ್ಟ್ ಆಗ್ತಾ ಇದೆ. ಯಾರ್ದು? ದ ಥಾಟ್ಸ್, ಫೀಲಿಂಗ್ಸ್, ಆಲೋಚನೆ, ಭಾವನೆ, ಬಿಹೇವಿಯರ್, ವರ್ತನೆ ಆಫ್ many disorganized people coming together accidentally constitute collective behavior. ಸಿಂಪಲ್ ಆಗಿ ಹೇಳೋದಾದ್ರೆ, ಬಹಳಷ್ಟು ಜನರು ಬರ್ತಾ ಇದ್ದಾರೆ, ಎಲ್ಲರೂ ಒಂದೇ ಕುಟುಂಬದವರ ಇಲ್ಲ, ಬೇರೆ ಬೇರೆಯವರು ಡಿಸ್ಆರ್ಗನೈಸ್ಡ್ ಆಗಿರ್ತಾರೆ. ಯಾವುದೋ ಒಂದು ಕಾಜಿಗೋಸ್ಕರನೋ ಅಥವಾ ಯಾವುದಕ್ಕೋಸ್ಕರನೋ ಕೂಡಿ ಬರ್ತಾ ಇದ್ದಾರೆ, ಅದನ್ನೇ ಆಕ್ಸಿಡೆಂಟ್ಲಿ ಬರ್ತಾ ಇದ್ದಾರೆ, ಅದನ್ನೇ ನಾವು ಕಲೆಕ್ಟಿವ್ ಬಿಹೇವಿಯರ್ ಅಂತಿದ್ದೇವೆ. ಡಿಸ್ಆರ್ಗನೈಸ್ಡ್, ಆಕ್ಸಿಡೆಂಟಲ್, ಇವು ಕೀವರ್ಡ್ಸ್ ಆಗತ್ತೆ. ಇವುಗಳನ್ನ ನಿಮ್ಮ ಆನ್ಸರ್ ನಲ್ಲಿ ಬರೆಯೋದನ್ನ ಮರಿಬೇಡಿ. ಓಕೆ, ಎಸ್. ಸೊ ಹಾಗಾದ್ರೆ ಯಾವ ಕಡೆ ಬರ್ತಾರೆ ಅಥವಾ ಯಾವುದರಿಂದ ಬರ್ತಾರೆ? ಹ್ಯೂಮನ್ ಬಿಹೇವಿಯರ್ ಕಮಿಂಗ್ ಅಂಡರ್ ದ ಸ್ಕೋಪ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ ಇನ್ಕ್ಲೂಡ್ಸ್ ಪಬ್ಲಿಕ್ ಒಪಿನಿಯನ್, ಸಾರ್ವಜನಿಕ ಅಭಿಪ್ರಾಯ. ಏನೋ ಟ್ರೆಂಡ್ ಆಗ್ತಾ ಇರತ್ತೆ ಇನ್ಸ್ಟಾಗ್ರಾಮ್ದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ, ಅವೆಲ್ಲ ಪಬ್ಲಿಕ್ ಒಪಿನಿಯನ್ ಆಗತ್ತೆ. ಮಾಪ್ಸ್, ಜನ ಮುಂದೆ ಏನೋ ಒಂದು ಯಾವುದಕ್ಕೋ ಒಂದು ಪ್ರೊಟೆಸ್ಟ್ ಮಾಡಲಿಕ್ಕೆ ಎಲ್ಲಾ ಜನರು ಕೂಡಿ ಬರ್ತಾರೆ, ಅದು ಮಾಪ್ಸ್ ಆಗತ್ತೆ. ಸೋಷಿಯಲ್ ಮೂವ್ಮೆಂಟ್, ಸಾಮಾಜಿಕ ಆಂದೋಲನಗಳು. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನೋಡೋದಾದ್ರೆ ಕನ್ನಡ ಬೋರ್ಡ್ಸ್ ಇರಬಹುದು, ಅದಕ್ಕೋಸ್ಕರ ಬರುವಂತಹ ಸೋಷಿಯಲ್ ಮೂವ್ಮೆಂಟ್ಸ್ ಇರಬಹುದು. ಪ್ರೊಪಗಂಡ, ಪೊಳ್ಳು ಸುದ್ದಿಗಳ ಪ್ರಚಾರ. ಬಹಳಷ್ಟು ಸಲ ಏನೇನೋ ಸುದ್ದಿಗಳು ಬರುತ್ತೆ, ಅವುಗಳೆಲ್ಲ ಹರಡ್ತಾ ಹೋಗುತ್ತೆ, ಅದು ಪ್ರೊಪಗಂಡ ಆಗತ್ತೆ. ರೆವಲ್ಯೂಷನ್, ಕ್ರಾಂತಿ, ಏನೋ ಒಂದು ಚೇಂಜ್ ಮಾಡಬೇಕು ಅನ್ನೋದು ರೆವಲ್ಯೂಷನ್ ಆಗತ್ತೆ. ರ್ಯೂಮರ್ಸ್, ಬಹಳಷ್ಟು ಸುಳ್ಳು ಸುದ್ದಿಗಳಿರಬಹುದು, ನಿಜ ಸುದ್ದಿಗಳಿರಬಹುದು, ಅವುಗಳೆಲ್ಲ ಹರಡೋದು ರ್ಯೂಮರ್ಸ್ ಆಗತ್ತೆ. ಸೊ ಫಾರ್ ಎಕ್ಸಾಂಪಲ್ 2 ಮಾರ್ಕ್ಸ್ಗೆ ಕೇಳಿದ್ರು, ವಾಟ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲೆಕ್ಟಿವ್ ಬಿಹೇವಿಯರ್ಸ್, ಅಂದರೆ ಇವುಗಳನ್ನ ಬರಿಬೇಕು. ಇದು ಅರ್ಥ ಆಗಿದೆ ಅನ್ಕೊಳ್ತೇನೆ. ಹೌ ಇಸ್ ದ ಜೋಶ್? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಎಸ್, ಕಲೆಕ್ಟಿವ್ ಬಿಹೇವಿಯರ್ ನಲ್ಲಿ ಮಾಬ್ ಅಥವಾ ಜನಮಂದೆ ಅಂತ ಕೇಳಿದ್ರು. ಮಾಬ್ ಅಂದ್ರೆ ಏನು? ಜನ ಕೂಡಿ ಬರ್ತಾ ಇದ್ದಾರೆ. ಯಾಕೆ ಅಸೆಂಬ್ಲಿ ಆಗ್ತಾ ಇದ್ದಾರೆ? ಯಾವುದರ ಸುತ್ತ ಬರ್ತಿದ್ದಾರೆ? ಸಾಮಾನ್ಯ ಆಸಕ್ತಿ, ಯಾವುದೋ ಒಂದು ಕಾಮನ್ ಇಂಟ್ರೆಸ್ಟ್ ಇರುತ್ತೆ, ಅದರ ಸುತ್ತ ಬರ್ತಾರೆ. ಅವರಲ್ಲಿ ಏನು ಪ್ಲಾನ್ ಇರಲ್ಲ ಅಥವಾ ಯಾವುದೇ ಒಂದು ನಿರೀಕ್ಷೆ ಸಹ ಇರಲ್ಲ. ಸಿಂಪಲ್ ಆಗಿ ಜನ ಕೂಡಿ ಬರ್ತಾ ಇದ್ದಾರೆ, ಅವರಿಗೆ ಯಾವುದೇ ಒಂದು ಡೆಫಿನೆಟ್ ಪ್ಲಾನು ಇರಲ್ಲ, ಏನೂ ಇರಲ್ಲ. ಅದನ್ನೇ ಮಾಪ್ಸ್ ಅಂತ ಕರಿತೇವೆ. ಯಾಕೆ ಬರ್ತಾರೆ ಇವರು? ದ ಫ್ರಸ್ಟ್ರೇಷನ್ ಟುವರ್ಡ್ಸ್ ದ ವರ್ಕಿಂಗ್ ಆಫ್ ಸೋಷಿಯಲ್ ಆರ್ಗನೈಸೇಷನ್, ಸರ್ಕಾರದ ಯಾವುದೇ ನೀತಿಯ ವಿರುದ್ಧ ಇರಬಹುದು, ಸರ್ಕಾರದ ಯಾವುದೋ ಒಂದು ಆರ್ಗನೈಸೇಷನ್ ವಿರುದ್ಧ ಇರಬಹುದು. ಇದು ಮೇನ್ ರೀಸನ್ ಆಗಿರುತ್ತೆ. ಕಾರ್ಯಕ್ರಮಗಳ ಬಗ್ಗೆ ಜನರ ಅಸಮಾಧಾನದ ಪ್ರತಿನಿಧಿ ಆಗಿರುತ್ತೆ ಇದು ಮಾಬ್. ನೇಚರ್ ಹೇಗಿರುತ್ತೆ? ಟೆಂಪ್ರರಿ ಇರುತ್ತೆ, ವರ್ಷಗಟ್ಟಲೆ ಕೊಡೋದಿಲ್ಲ. ಟೆಂಪ್ರರಿ ಆಗಿರುತ್ತೆ, ಯಾವುದೋ ಒಂದು ನಿರ್ದಿಷ್ಟ ಪ್ಲೇಸ್ ನಲ್ಲಿ ಬಂದಿರ್ತಾರೆ. ಇನ್ಫ್ಲೂಯೆನ್ಸ್ಡ್ ಈಸಿಲಿ ಬೈ ನ್ಯಾಚುರಲ್ ಫೀಲಿಂಗ್ಸ್
ಒಪಿನಿಯನ್ಸ್ ಅಂಡ್ ಆಕ್ಟ್ಸ್, ನಿಗ್ರಹಿಸಿದ ಭಾವನೆಗಳು ಹಿಂಸಾತ್ಮಕ ರೂಪವನ್ನು ಸಹ ಪಡೆದುಕೊಳ್ಳಬಹುದು. ಸಿಂಪಲ್ ಆಗಿ ಮಾಬ್ ಅಂದ್ರೆ ಜನ ಕೂಡೋದು, ಏನೋ ಒಂದು ಡೆಫಿನೆಟ್ ಆಕ್ಷನ್ ಅಥವಾ ಪ್ಲಾನ್ ಇರಲ್ಲ. ಯಾವುದೋ ಗೌರ್ಮೆಂಟ್ನ ವಿರುದ್ಧ ಅವರ ಅಸಮಾಧಾನ ಇರಬಹುದು, ಅದಕ್ಕೋಸ್ಕರ ಕೂಡಿರ್ತಾರೆ. ಟೆಂಪ್ರರಿ ಇರುತ್ತೆ, ಅದಾದ ಮೇಲೆ ಮುಂದೋಗುತ್ತೆ. ಸೊ ಮಾಬ್ ಅನ್ನ ತಿಳ್ಕೊಂಡ್ವಿ. ಮತ್ತೊಂದು ಕಲೆಕ್ಟಿವ್ ಬಿಹೇವಿಯರ್ ನಲ್ಲಿ ಯಾವ್ದಿತ್ತು? ದೊಂಬಿ. ಎಸ್, ರಯಟ್ ಇತ್ತು. ರಯಟ್ ಮಾಬ್ ನ ನೆಕ್ಸ್ಟ್ ಸ್ಟೇಜ್ ಅನ್ಬಹುದು. ರಯಟ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಕೀವರ್ಡ್ ಬರಲೇಬೇಕು. ಏನದು? ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಎಕ್ಸ್ಪ್ಲೇನ್ ದ ರೀಸನ್ ಆಫ್ ರಯಟ್. ದೊಂಬಿಯ ಸ್ವರೂಪವನ್ನ ತಿಳಿಸಿ ಅಂತ ಹೇಳ್ತಾ ಇದೆ. 2 ಮಾರ್ಕ್ಸ್ನ ಕ್ವಶನ್. ಎಷ್ಟು ಪಾಯಿಂಟ್ ಬರಿಬೇಕು? 4 ಪಾಯಿಂಟ್ಸ್ ಬರಿಲೇಬೇಕು. ಯಾವಾಗ ಅನ್ಕಂಟ್ರೋಲ್ಡ್ ಆಗಿರುತ್ತೋ, ಅನಿಯಂತ್ರಿತ ಆಗಿರುತ್ತೋ, ವೈಲೆಂಟ್, ಹಿಂಸಾತ್ಮಕ. ಮಾಬು ಮತ್ತೆ ರಯಟ್ ಅಲ್ಲಿ ಒಂದು ದೊಡ್ಡ ಡಿಫರೆನ್ಸ್ ಅಂದ್ರೆ, ರಯಟ್ ಅಲ್ಲಿ ಬಂದ ಕೂಡಲೇ ಇಲ್ಲಿ ಹಿಂಸಾತ್ಮಕತೆ ಬರುತ್ತೆ, ವೈಲೆನ್ಸ್ ಬರುತ್ತೆ, ಅನ್ಕಂಟ್ರೋಲಬಲ್ ಇರುತ್ತೆ. ಸೊ ಯಾವಾಗ ವೈಲೆನ್ಸ್ ಬರುತ್ತೋ ಆವಾಗ ಡಿಸ್ಟ್ರಕ್ಟಿವ್ ಆಗತ್ತೆ. ಅದಾದ ಮೇಲೆ ಏನಾಗತ್ತೆ? ಎಲ್ಲವನ್ನೂ ಅವರು ಡಿಸ್ಟ್ರಕ್ಟ್ ಮಾಡ್ತಾ ಹೋಗ್ತಾರೆ, ಎಲ್ಲವನ್ನೂ ನಾಶಪಡಿಸ್ತಾರೆ. ಇದೇ ಮುಂದೆ ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡುತ್ತೆ. ಸೊ ಲಾಸ್ ಆಗೋದಿರಬಹುದು, ಏನು ಏಮ್ ಇರಲ್ಲ. ಲಾ ಅಂಡ್ ಆರ್ಡರ್, ಕಾನೂನು ಮತ್ತು ಸುವ್ಯವಸ್ಥೆಗೆ ಸವಾಲಾಗತ್ತೆ. ಅನ್ಕಂಟ್ರೋಲ್ಡ್ ಬಿಹೇವಿಯರ್, ಅನಿಯಂತ್ರಿತ ನಡವಳಿಕೆ, ಅಸಂಸ್ಕೃತ ವರ್ತನೆ ಇರುತ್ತೆ. ಸಿಂಪಲ್. ರಯಟ್ ಅಂದ ಕೂಡಲೇ ಏನ್ ಕೀವರ್ಡ್ಸ್ಗಳು ನೆನಪಿಗೆ ಬರಬೇಕು? ಅನ್ಕಂಟ್ರೋಲ್ಡ್, ವೈಲೆನ್ಸು. ಓಕೆ, ಅವ್ರು ವೈಲೆಂಟ್ ಅಂದ್ರೆ ಇನ್ನೂ ನನ್ನ ಮನಸ್ಸಲ್ಲಿ ಹಾಗೆ ಇದೆ, ವೈಲೆನ್ಸು. ಅದಾದ ಮೇಲೆ ಏನು ಏಮ್ ಅನ್ನೋದೇ ಇರಲ್ಲ. ಲಾ ಅಂಡ್ ಆರ್ಡರ್, ಡಿಸ್ಟ್ರಕ್ಷನ್ಸ್, ಇವು ಕೀವರ್ಡ್ಸ್ ಆಗತ್ತೆ. ನೆನಪಲ್ಲಿ ಇಟ್ಕೊಳ್ತೀರಾ ತಾನೆ? ಎಸ್, ಭೇಷ್. ನೆಕ್ಸ್ಟ್ ಮೂವ್ಮೆಂಟ್ಸ್ ಬರುತ್ತೆ. ಮೂವ್ಮೆಂಟ್ಸ್ಗಳಲ್ಲಿ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ಗಳು ಅಂತ ಕರಿಬಹುದು. ಗಿಡವನ್ನ ಉಳಿಸೋದಕ್ಕೋಸ್ಕರ ಇರಬಹುದು, ನದಿಗಳನ್ನ ಉಳಿಸೋದಕ್ಕೋಸ್ಕರ ಇರಬಹುದು, ಹಾಗೆ ಏನೇನು ಹೊಗೆಗಳು ಬರ್ತಾ ಇದೋ ಹೆಲ್ತಿಗೋಸ್ಕರ ಇರಬಹುದು, ಅವು ಇಂಪಾರ್ಟೆಂಟ್ ಆಗತ್ತೆ. ಟ್ರೀಸ್, ಮರಗಳನ್ನ ಉಳಿಸ್ಕೊಳ್ಳಿಕ್ಕೆ 2 ಇಂಪಾರ್ಟೆಂಟ್ ಬರುತ್ತೆ. ಒಂದು ಚಿಪ್ಕೋ ಚಳವಳಿ, ಮತ್ತೊಂದು ಅಪ್ಪಿಕೋ ಚಳವಳಿ. ಚಿಪ್ಕೋ ಚಳವಳಿಯ ನಾಯಕ ಯಾರು? 1 ಮಾರ್ಕಿಗೆ ವೆರಿ ಇಂಪಾರ್ಟೆಂಟ್ ಆಗಿ ಬರುವಂತಹ ಪ್ರಶ್ನೆ. ಚಿಪ್ಕೋ ಅಂದ ಕೂಡ್ಲೆ ಶ್ರೀ ಸುಂದರ್ಲಾಲ್ ಬಹುಗುಣ ಒಂದು, ಹಾಗೆಯೇ ಚಂಡಿ ಪ್ರಸಾದ್ ಭಟ್ ಅವರು. ಈ 2 ಹೆಸರು ನಿಮ್ಮ ಮನಸ್ಸಿನಲ್ಲಿ ಬರಲೇಬೇಕು. ಚಿಪ್ಕೋ ಅಂದ ಕೂಡ್ಲೆ ಸುಂದರ್ಲಾಲ್ ಬಹುಗುಣ, ಚಂಡಿ ಪ್ರಸಾದ್ ಭಟ್. ಮತ್ತೆ ರಿಪೀಟೆಡ್ ಆಗಿ ಹೇಳ್ತಾ ಇದ್ದೇನೆ. ಅಪ್ಪಿಕೋ ಯಾರು ಮಾಡ್ತಾರೆ? ಫಾರ್ಮರ್ಸ್ ಮಾಡ್ತಾರೆ. ಅಪ್ಪಿಕೋ ಫಾರ್ಮರ್ಸ್. ಸಿಂಪಲ್. ಇಲ್ಲಿ ಮರಗಳನ್ನ ಅಪ್ಕೊಳ್ತಾ ಇದ್ರು, ಯಾರೇ ಕಡಿಲಿಕ್ಕೆ ಬಂದ್ರು ಸಹ ಅವರನ್ನ ಬಿಡ್ತಾ ಇರಲಿಲ್ಲ. ರಿವರ್ಸ್ಗಳಲ್ಲಿ 2 ಇಂಪಾರ್ಟೆಂಟ್ ಆಗಿ ಬರುವುದು, ಒಂದು ನರ್ಮದಾ, ಮತ್ತೊಂದು ಸೈಲೆಂಟ್ ವ್ಯಾಲಿ ಅಥವಾ ಮೌನ ಕಣಿವೆ ಚಳವಳಿ. ನರ್ಮದಾ ರಿವರ್ ಯಾವುದು? 2 ಹೆಸರು ನೆನಪಿಗೆ ಬರಲೇಬೇಕು ಲೀಡರ್ಸು, ಮೇಧಾ ಪಾಟ್ಕರ್, ಬಾಬಾ ಆಮ್ಟೆ. ಈ 2 ಹೆಸರನ್ನ ನೀವು ಮನಸ್ಸಲ್ಲಿ ಇಟ್ಕೊಳ್ಳೇಬೇಕು. ಇಲ್ಲಿ ತೋರಿಸ್ತಾ ಇರುವಂತಹ ಲೀಡರ್ಸು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾರೆ. 1 ಮಾರ್ಕ್ ಕ್ವಶನ್ ವೈಸ್. ಮೌನ ಕಣಿವೆ ಚಳವಳಿಯ ನೇತೃತ್ವವನ್ನು ಯಾರು ವಹಿಸಿರ್ತಾರೆ? ಕೇರಳ ಸಾಹಿತ್ಯ ಪರಿಷತ್ತು ಇದರ ನೇತೃತ್ವವನ್ನು ವಹಿಸಿರುತ್ತೆ. ಸೊ ಈ ಸ್ಲೈಡ್ ಅಲ್ಲಿ ಬರುವಂತಹ ಹೆಸರುಗಳು ವೆರಿ ವೆರಿ ಇಂಪಾರ್ಟೆಂಟ್, ಯಾರು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬೇಡಿ. ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಎಲ್ಲಿ? ಉತ್ತರ ಕನ್ನಡದಲ್ಲಿ ಬರುವಂತಹದ್ದು. ಡಾಕ್ಟರ್ ಶಿವರಾಮ ಕಾರಂತ್, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು, ಇವರು ಇದರ ನೇತೃತ್ವವನ್ನು ವಹಿಸಿರ್ತಾರೆ. MRPL ಮಂಗಳೂರು ರಿಫೈನರೀಸ್ ಅಂಡ್ ಪೆಟ್ರೋಕೆಮಿಕಲ್ಸ್ ಲಿಮಿಟೆಡ್, ಮಂಗಳೂರಿನಲ್ಲಿ. ಇದರಿಂದ ಬಹಳಷ್ಟು ಹೊಗೆ ಬರ್ತಾ ಇದೆ, ಅದನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ಈ ಒಂದು ಹೋರಾಟವನ್ನ ಮಾಡಲಾಗುತ್ತೆ. ಸೊ ಈ ಎಲ್ಲಾ ಮೂವ್ಮೆಂಟ್ಸ್ಗಳಲ್ಲೂ ಹೆಲ್ತ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಎನ್ವೈರನ್ಮೆಂಟ್ ಅಂದ ಕೂಡಲೇ ಏನು? ಗಿಡಗಳನ್ನ ಉಳಿಸೋದು, ನದಿಗಳನ್ನ ಉಳಿಸೋದಿರಬಹುದು, ಗಾಳಿಯನ್ನ ದೂಷಿತವಾಗದಂತೆ ನೋಡ್ಕೊಳ್ಳೋದಿರಬಹುದು. ಇವೆಲ್ಲವೂ ಈ ಒಂದು ಲೀಡರ್ಸ್ಗಳ ಮುಖ್ಯ ಆಸೆ ಆಗಿರುತ್ತೆ. ಸಿಂಪಲ್. ಮೂವ್ಮೆಂಟ್ಸ್ ಇದೆ, ಲೊಕೇಶನ್ ಯಾವ ಸ್ಥಳದಲ್ಲಾಯ್ತು, ಯಾಕಾಯ್ತು, ಕಾರಣ, ಹಾಗೆ ಲಾಸ್ಟಿಗೆ ಯಾಕೆ ಜನ ಬಂದ್ರು. ಚಿಪ್ಕೋ ಮೂವ್ಮೆಂಟು 1973 ಅಲ್ಲಿ ಆಗುತ್ತೆ. ಎಲ್ಲಾಗತ್ತೆ? ತೆಹರಿ ಗಹರ್ವಾಲ್ ಡಿಸ್ಟ್ರಿಕ್ಟ್ ಆಫ್ UP, ಉತ್ತರ ಪ್ರದೇಶದ ತೆಹರಿ ಗಹರ್ವಾಲ್ ಅಲ್ಲಾಗತ್ತೆ. ಯಾಕಾಗತ್ತೆ? ಮರಗಳನ್ನ ಕಡಿಯಲು ಸರ್ಕಾರ ಅನುಮತಿಯನ್ನ ನೀಡಿರುತ್ತೆ, ಅದನ್ನ ಮಾಡಬಾರ್ದು ಅಂತ ಅಲ್ಲಿನ ಜನರು ಕೂಡಿ ಬರ್ತಾರೆ.
ಏನಾಗತ್ತೆ, ಬಹಳಷ್ಟು ಟ್ರೀಸ್ಗಳು ಹೋಗುತ್ತೆ, ಪರಿಸರ ನಾಶ ಆಗತ್ತೆ. ಹೀಗಾಗಿ ಅದನ್ನ ಮಾಡಬಾರ್ದು ಅಂತ ಬರ್ತಾರೆ. ಅದಾದ್ಮೇಲೆ ಸಕ್ಸಸ್ಫುಲ್ ಸಹ ಆಗತ್ತೆ ಅದನ್ನ ನಿಲ್ಲಿಸುವಲ್ಲಿ. ಚಿಪ್ಕೋ ಮೂವ್ಮೆಂಟ್ ನ ನಾಯಕರು ಯಾರು, ಲೀಡರ್ಸ್ ಯಾರು, ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸಿಂಪಲ್ ಆಗಿರುವಂತಹದ್ದು, ಬೇಗನೆ ತಿಳಿಸಿ. ಅಪ್ಪಿಕೋ ಮೂವ್ಮೆಂಟ್ 1983 ಎಲ್ಲಾಗತ್ತೆ, ಉತ್ತರ ಕನ್ನಡದಲ್ಲಾಗತ್ತೆ. ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ಸ್ಗಳಿಗೆ, ಗುತ್ತಿಗೆದಾರರಿಗೆ ಮರವನ್ನ ಕಡಿಲಿಕ್ಕೆ ಕಳಸೆ ಫಾರೆಸ್ಟ್ ಅಲ್ಲಿ ಅನುಮತಿಯನ್ನ ಕೊಟ್ಟಿರ್ತಾರೆ. ಪರಿಸರ ನಾಶ ಆಗತ್ತೆ, ಇದರಿಂದ ಟ್ರೀಸ್ಗಳ ಸ್ಮಗ್ಲಿಂಗ್ ಆಗತ್ತೆ ಅಂತ ಹೇಳಿ ಜನರು ಅರ್ಥಕೊಳ್ತಾರೆ, ಮರಗಳನ್ನ ಅಪ್ಕೊಳ್ತಾರೆ. ಅದೇ ಅಪ್ಪಿಕೋ ಚಳುವಳಿ ಆಗಿದೆ. ನೆಕ್ಸ್ಟ್ ನರ್ಮದಾ ಚಳುವಳಿ. ನರ್ಮದಾ ಏನು, ರಿವರು. ಸೊ ಹೀಗಾಗಿ ನರ್ಮದಾ ರಿವರ್ ಗುಜರಾತ್ ಅಲ್ಲಿ ಏನು ಡ್ಯಾಮ್ಸ್ ಗಳನ್ನ ಕಟ್ಟಿರುತ್ತೋ ಆ ಡ್ಯಾಮ್ಸ್ ಗಳನ್ನ ಕಟ್ಟಬಾರ್ದು ಅಂತ ಬರ್ತಾರೆ. ಆದರೆ ಈಗ ವಾಟರ್ ರಿಸೋರ್ಸಸ್ ಪಾಠ ಇರಬಹುದು, ಯಾವ ಪಾಠದಲ್ಲಿ ಕಲ್ತ್ಕೊಂಡಿದ್ದೀರಾ, ಎಲ್ಲಾ ಕಡೆ ಡ್ಯಾಮ್ಸ್ ಗಳಿವೆ ಅಂತ. ಎಸ್, ಸೊ ಅದಾದ ಮೇಲೆ ಇದರ ಮೇಲೆ ಡ್ಯಾಮ್ ಅನ್ನು ಸಹ ಕಟ್ಟಲಾಗತ್ತೆ. ಇದರಿಂದ ಬಹಳಷ್ಟು ಪರಿಸರ ನಾಶ ಆಗತ್ತೆ, ಬಹಳಷ್ಟು ಎನಿಮಲ್ ಸ್ಪೀಸೀಸ್, ಪ್ರಾಣಿ ಪ್ರಭೇದಗಳು ನಾಶ ಆಗತ್ತೆ ಅಂತ ಮೇಧಾ ಪಾಟ್ಕರ್ ಅವರು ನರ್ಮದಾ ಬಚಾವೋ ಆಂದೋಲನವನ್ನ ಮಾಡ್ತಾರೆ. ಸೈಲೆಂಟ್ ವ್ಯಾಲಿ, ಮೌನ ಕಣಿವೆ, ಎಲ್ಲಿ ಪಾಲ್ಘಟ್ ಕೇರಳದಲ್ಲಿ ಆಗತ್ತೆ. ಡ್ಯಾಮ್ ಕನ್ಸ್ಟ್ರಕ್ಷನ್ ಸೇಮ್, ಅರಣ್ಯ ನಷ್ಟ ಆಗತ್ತೆ ಅಂತ ಮಾಡುವಂತಹದ್ದು. ಇದು ಪರಿಸರ ಸಂರಕ್ಷಣೆಯಲ್ಲಿ ಯಶಸ್ವಿಯಾಗಿದೆ, ಯಾಕಂದ್ರೆ ಇದನ್ನ ಹಿಂತೆಗೆದುಕೊಳ್ತಾರೆ. ನರ್ಮದಾ ಬಚಾವೋ ಆಂದೋಲನದ ನೇತೃತ್ವ ವಹಿಸಿದವರು ಯಾರು? ಎ ಬಿ ಸಿ ಡಿ. ಟಿಕ್ ಟಿಕ್, ಬೇಗನೆ ಆನ್ಸರ್ ಮಾಡಿ. ಸಿಂಪಲ್, ಈಸಿ ಪೀಸಿ ಆನ್ಸರ್. ಮಾಡ್ತಾ ಇದ್ದೀರಾ ತಾನೆ? ಮಾಡ್ತಿಲ್ವಾ? ಮಾಡಿ. ಗ್ರೇಟ್. ಏನೋ ಬೀನೋ ಸಿನೋ ಡಿನೋ, ಇದು ಯಾವಾಗ ನರ್ಮದಾ ಬಚಾವೋ ಅಂತ ಬರುತ್ತೋ ಅದು ಮೇಧಾ ಪಾಟ್ಕರ್ ಅವರಿಗೆ ಸಂಬಂಧಿಸಿದ್ದು. ಸೊ ಹೀಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಗ್ರೇಟ್ ಜಾಬ್, ಪ್ಯಾಟ್ ಆನ್ ದ ಬ್ಯಾಕ್. ಇದೇ ಒಂದು ಎಂಥೂಸಿಯಾಸಮ್ ನ ಕಂಟಿನ್ಯೂ ಮಾಡಿ. ನೆಕ್ಸ್ಟ್, ಕೈಗಾ ವಿರೋಧಿ ಮತ್ತೆ ಕರ್ನಾಟಕ ಕರಾವಳಿ ತೀರದ ವಿವಿಧ ಸ್ಥಾವರಗಳ ವಿರೋಧಿ ಚಳವಳಿ. ಇದರಲ್ಲಿ MRPL ವೆರಿ ಇಂಪಾರ್ಟೆಂಟ್ ಆಗತ್ತೆ. ಕೈಗಾ ಕರ್ನಾಟಕದಲ್ಲಿ ಕೈಗಾ ಏನಾಗಿರುತ್ತೆ, ಪವರ್ ಪ್ಲಾಂಟ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ಇದರಿಂದ ರೇಡಿಯೇಷನ್ ವಿಕಿರಣಗಳು ಬರುತ್ತೆ, ಅದು ನಮಗೆ ಹಾನಿ ಮಾಡುತ್ತೆ ಅಂತ ಅದರ ವಿರುದ್ಧ ಶಿವರಾಮ್ ಕಾರಂತರ ನೇತೃತ್ವದಲ್ಲಿ ಚಳವಳಿ ಆಗತ್ತೆ. ನ್ಯೂಕ್ಲಿಯರ್ ಪವರ್ ಜನರೇಷನ್ ಸೆಂಟರ್ ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದೇ. ಬಹಳಷ್ಟು ಅರಣ್ಯ ನಾಶ ಆಗತ್ತೆ, ಅದರಿಂದ ಏನು ವಿಕಿರಣ ರೇಡಿಯೇಷನ್ ಬರುತ್ತೋ ಪರಿಸರವನ್ನ ಹಾಳು ಮಾಡುತ್ತೆ, ಕಲುಷಿತಗೊಳಿಸುತ್ತೆ ಅಂತ ಹೇಳ್ತಾರೆ. ಅದಾದ ಮೇಲೆ MRPL ಏನು ಹೆಸರಲ್ಲೇ ಇದೆ, ಪೆಟ್ರೋಕೆಮಿಕಲ್ಸ್, ರಿಫೈನರೀಸ್ ಅಂದಮೇಲೆ ಏನು, ಅದರಿಂದ ಬಹಳಷ್ಟು ಕೆಮಿಕಲ್, ರಾಸಾಯನಿಕ ವಿಕಿರಣಗಳು, ಹೊಗೆಗಳು ಬರುತ್ತೆ. ಅದನ್ನ ತಡಿಬೇಕು, ಇದರಿಂದ ನಮ್ಮ ಪರಿಸರ ಹಾಳಾಗುತ್ತೆ ಅಂತ ಈ ಹೋರಾಟವನ್ನ ಮಾಡ್ತಾರೆ. ಓಕೆ, ಸೊ ಇಲ್ಲಿ ತನಕ ಯಾವ ಯಾವ ಎನ್ವೈರನ್ಮೆಂಟಲ್ ಮೂವ್ಮೆಂಟ್ಸ್ ಇದ್ವು ಅವುಗಳನ್ನ ತಿಳ್ಕೊಂಡ್ವಿ. ಅದಕ್ಕಿಂತ ಮೊದಲು ಕಲೆಕ್ಟಿವ್ ಬಿಹೇವಿಯರ್ ಅಂದ್ರೇನು, ಮಾಬ್ ಅಂದ್ರೇನು, ರಯಟ್ ಅಂದ್ರೆ ಏನು ಅಂತ ತಿಳ್ಕೊಂಡ್ವಿ. ನೆಕ್ಸ್ಟ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್, ಸ್ವಸಹಾಯ ಗುಂಪು, ಹೆಲ್ಪ್ ತಮಗೋಸ್ಕರನೇ ಮಾಡ್ಕೊಳ್ಳೋದು. ಸೊ ಈ ಗ್ರೂಪ್ಸು ಫಾರ್ಮ್ಡ್ ಬೈ, ಬೇಸ್ಡ್ ಆನ್ ಟ್ರಸ್ಟ್ ಅಂಡ್ ಕೋಆಪರೇಷನ್ ವಿಚ್ ಎಂಪವರ್ಸ್ ದೆಮ್ ಇಕನಾಮಿಕಲಿ ಅಂಡ್ ಸೋಷಿಯಲಿ. ನಂಬಿಕೆ ಮತ್ತು ಸಹಕಾರದ ಆಧಾರದ ಮೇಲೆ ರಚಿಸಲಾದ ಗುಂಪುಗಳನ್ನ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಸಬಲಗೊಳಿಸುತ್ತವೆ. ಸಿಂಪಲ್ ಆಗಿ ಹೇಳೋದಾದ್ರೆ ಇಲ್ಲಿ ಕಾಣುವಂತಹ ಮಹಿಳೆಯರು ಒಂದು ದೊಡ್ಡ ಎಕ್ಸಾಂಪಲ್ ಆಗಿದೆ. ಇವರದೆಲ್ಲ ಯಾಕೆ ಕೂಡಿದ್ದಾರೆ? ನಂಬಿಕೆ ಮತ್ತು ಟ್ರಸ್ಟ್ ಮೇಲೆ ಕೂಡಿದ್ದಾರೆ. ಇವರ ಎಂಡ್ ಗೋಲ್ ಏನಾಗಿರುತ್ತೆ, ತಾವೆಲ್ಲರೂ ಮೇಲ್ ಬರಬೇಕು, ಇಕನಾಮಿಕಲಿ ಮತ್ತೆ ಸೋಷಿಯಲಿ, ಹಣಕಾಸು ಇರಬಹುದು, ಸಾಮಾಜಿಕವಾಗಿ ತಾವು ಸ್ಟ್ರಾಂಗ್ ಆಗಬೇಕು. ಇದೇ ಅವರ ಗುರಿಯಾಗಿರುತ್ತೆ. ಸೊ ನೆಕ್ಸ್ಟ್ ಕ್ವಶನ್ ಇದ್ರ ಮೇಲೆ ಇರುವಂತಹದ್ದು. ಸರ್ ಎಕ್ಸ್ಪ್ಲೇನ್ ದ ಇಂಪಾರ್ಟೆನ್ಸ್ ಆಫ್ ವುಮೆನ್ಸ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಹ್ಯಾವ್ ಇನ್ಕ್ರೀಸ್ ದ ಡಿಗ್ನಿಟಿ ಅಂಡ್ ಆಟೋನಮಿ ಆಫ್ ವುಮೆನ್. ಎಲ್ಲರೂ ಕೀವರ್ಡ್ಸ್ ಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮಹಿಳಾ ಸ್ವಸಹಾಯ ಗುಂಪುಗಳ ಮಹತ್ವವನ್ನು ಬರೀರಿ. ಹಾಗೆಯೇ ಸ್ವಸಹಾಯ ಗುಂಪುಗಳು ಮಹಿಳೆಯರ ಘನತೆ ಮತ್ತು ಸ್ವಾಯತ್ತತೆಯನ್ನು ಹೆಚ್ಚಿಸಿವೆ, ಹೇಗೆ ಅಂತ ಕೇಳ್ತಿದ್ದಾರೆ. ಸೊ ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಗಳಿಂದ ಏನೇನಾಗತ್ತೆ, ಇದರಿಂದ ಆಕ್ಟಿವ್ ಪಾರ್ಟಿಸಿಪೇಷನ್, ಸಕ್ರಿಯ ಭಾಗವಹಿಕೆ ಆಗತ್ತೆ. ಎಂಪವರ್ಮೆಂಟ್ ವೆರಿ ಇಂಪಾರ್ಟೆಂಟ್ ಕೀವರ್ಡ್ ಆಗತ್ತೆ, ಎಕ್ಸಾಮ್ ಅಲ್ಲಿ ಬರೆಯೋದನ್ನ ಮರಿಬೇಡಿ. ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣ ಆಗತ್ತೆ. ಹ್ಯೂಮನ್ ರೈಟ್ಸ್
ಹಾಗೆಯೇ ಏನೇನು ಗೂಡ್ಸ್ ಇರುತ್ತೆ ಇಕನಾಮಿಕಲಿ ಇಂಪಾರ್ಟೆಂಟ್ ಆಗಿರುವಂಥ ಅವುಗಳನ್ನ ಇವ್ರು ಮಾಡಬಹುದು. ಫಾರ್ ಎಕ್ಸಾಂಪಲ್, ಬಹಳಷ್ಟು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ಗಳಿಂದ ನೇಕಾರರು ಇರಬಹುದು, ಟೇಲರಿಂಗ್ ಇರಬಹುದು, ಈ ರೀತಿಯ ಕೆಲಸಗಳಲ್ಲಿ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಎಂಪವರ್ ಆಗ್ತಾ ಇದ್ದಾರೆ. ಇದರಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂದ ಕೂಡಲೇ ಏನು ಮಾಡ್ತಾರೆ, ಅದರಿಂದ ಎಂಡ್ ರಿಸಲ್ಟ್ ಏನಾಗುತ್ತೆ, ಆ ರೀತಿ ನೆನಪಲ್ಲಿ ಇಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಅನ್ನ ಮಾಡಬಹುದು. ಅಸೋಸಿಯೇಷನ್ ಅನ್ನ ಮಾಡಿ ಆದಷ್ಟು ಪ್ರಾಕ್ಟಿಕಲ್ ಎಕ್ಸಾಂಪಲ್ಸ್ ಜೊತೆ ಇವುಗಳನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೂಟೇಬಲ್ ರೀಪ್ರೆಸೆಂಟೇಷನ್ ಅನ್ನ ಸಿಗುವಂತಾಗುತ್ತೆ. ನೆಕ್ಸ್ಟ್ ಈಸಿ ಪೀಸಿ, ಯಾಕಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿರುವಂತಹದ್ದು. ಕೈಗಾ ನ್ಯೂಕ್ಲಿಯರ್ ಪ್ಲಾಂಟ್ ಯಾರು ಅಪೋಸ್ ಮಾಡ್ತಾರೆ, ಲೀಡರ್ಶಿಪ್ ಯಾರ್ದಿತ್ತು? ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ. ಆಪ್ಷನ್ ಎ ಬಹುಗುಣ, ಶಿವರಾಮ್ ಕಾರಂತ್, ಪಾಟ್ಕರ್, ಕಾರಂತ್. ಯಾವುದು ಸರಿಯಾದ ಉತ್ತರ? 2 ಕಾರಂತ್ ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾವ ಕಾರಂತರು? ಟಿಕ್ ಟಿಕ್ ನಡೀತಾ ಇದೆ ತಾನೆ, ಬೇಗನೆ ಆನ್ಸರ್ ಮಾಡಿ. ಮಾಡಿದ್ರಾ? ಮಾಡಿಲ್ವಾ? ಮಾಡಿದ್ರಾ? ಸರಿಯಾದ ಉತ್ತರ ಡಾಕ್ಟರ್ ಬಿ ಶಿವರಾಮ ಕಾರಂತ್. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳುವ ಸಮಯ ಸಹ ಬಂದಿದೆ. ಎಲ್ಲರೂ ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್, ಶುಭರಾತ್ರಿ.